ನಮ್ಮೆಲ್ಲರ ಎನರ್ಜಿಗೆ. ಅಣ್ಣ ನಂಗೆ ಗೊತ್ತು ಇದು ನಿಮ್ಮದೇ ಚಿತ್ರದ ಪ್ರೀ ರಿಲೀಸ್ ಇವೆಂಟು, ಆದರೆ ಎಲ್ಲ ಶಿವಣ್ಣನವರ ಅಭಿಮಾನಿಗಳ ಪರವಾಗಿ ನಿಮಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ ಅಣ್ಣ. ಥ್ಯಾಂಕ್ ಯು. ಮೊದಲನೇದಾಗಿ ಆಗಿಂದ ಒಂದೇ ಸಮ ಅಣ್ಣ ಅಣ್ಣ ಶಿವಣ್ಣ ಅಂತ ಕೂಗ್ತಾ ಇರೋಂಥ ಅಭಿಮಾನಿಗಳಿದಾರಣ್ಣ. ನೀವುಂಟು, ಅಭಿಮಾನಿಗಳುಂಟು ಅಣ್ಣ. ಮೊದಲನೇದಾಗಿ ಇಲ್ಲ, ಅವ್ರದ್ದು ನಮ್ದು ನಡೀತಾ ಇರುತ್ತೆ, ಅವಾಗವಾಗ ನಡೀತಾ ಇರುತ್ತೆ ನಮ್ಮದು ಅವ್ರದ್ದು ಯಾವಾಗಲೂ. ಯಾಕಂದ್ರೆ ಗೊತ್ತು, ಯಾಕಂದರೆ ನಮ್ಮದೊಂದು ಟೆಲಿಪತಿ ಥರ. ನಾನೇನು ಅನ್ಕೋತೀನೋ ಅದು ಗೊತ್ತಾಗುತ್ತೆ. ಹಿಂಗೆ ಎದ್ದು ನಿಂತಾಗ ನಾನು ಮಾಡೋ ಆ್ಯಕ್ಷನ್ಸು, ಒಂದೊಂದು ಆ್ಯಂಗಲ್ಸ್ ಅವ್ರಿಗೆ ಗೊತ್ತಾಗುತ್ತೆ. ಅದೇ ನಾನು ಆ್ಯಕ್ಚುಲಾಗೆ ನಾನು ಬೇರೆ ಥರ ಹೇಳೋಕ್ಕೆ ಇಷ್ಟಪಡಲ್ಲ. ನಾನು ಯಾವಾಗಲೂ ಸ್ಟ್ರೈಟ್ ಫಾರ್ವರ್ಡು, ಅದೇ ಅವ್ರಿಗೂ ಇಷ್ಟ ಅಂತ ಭಾವಿಸ್ತೀನಿ. ಯಾಕಂದರೆ ಪ್ರತಿ ಮನುಷ್ಯನಿಗೂ ನಾವು ರೆಸ್ಪೆಕ್ಟ್ ಮಾಡಬೇಕು. ಒಬ್ಬ ಅಭಿಮಾನಿನ ಸ್ನೇಹಿತನ ಥರ ನೋಡಬೇಕು. ಹೌದಣ್ಣ. ಆವಾಗಲೇ ಏನಂತೀವಿ, ಒಂದು ಬಾಂಡೇಜ್ಗೆ ಒಂದು ವ್ಯಾಲ್ಯೂ ಬರುತ್ತೆ ಆ ಥರ. ಬಟ್ ಟೈಮ್ ಆಗಿದೆ ಕರೆಕ್ಟು. ಬಟ್ ಆದರೂ ಅಷ್ಟು ಪೇಷನ್ಸಿಂದ ವೆಯ್ಟ್ ಮಾಡಿದ್ದು ತುಂಬ ಥ್ಯಾಂಕ್ಸ್. ಇವತ್ತು ಗೀತಾ ಪಿಕ್ಚರ್ಸ್ ಡೇ ನಮ್ಮ 2ನೇ ಸಿನಿಮಾ. 38 ವರ್ಷದಿಂದ ಕೇಳ್ತಾ ಬರ್ತಿದ್ದೀನಿ, ಬಿಡಮ್ಮ ಓಲಿ. 38 ವರ್ಷ, 39ನೇ ವರ್ಷ ಇದು ಆಯ್ತಮ್ಮ. ಥ್ಯಾಂಕ್ ಯು. ಇವಾಗ ಯಾಕೆ ನನಗೆ ಎನರ್ಜಿ ಎಲ್ಲಿಂದ ಬರುತ್ತೆ ಗೊತ್ತಾ? 39ರಿಂದ ಶಿವಣ್ಣ ಇದೇ ಎನರ್ಜಿ ಅಷ್ಟೇ. ಸೀಕ್ರೆಟ್ ಇನ್ನೇನಿಲ್ಲ. ನಾನೇನೋ ಸ್ಪೆಷಲ್ಲಾಗಿ ಬಾದಾಮಿನೋ ಏನೋ ತಿನ್ನೋದಲ್ಲ, ನಾ ಏನೂ ತಿನ್ನಲ್ಲ. ಬರೀ ನೀವು ಇದು ಪ್ರೋತ್ಸಾಹ ಮಾಡ್ತೀವಿ, ಅದೇ ಪ್ರೋತ್ಸಾಹ ಅಷ್ಟೇ. ಆಮೇಲೆ ಎಲ್ಲಿ ಹೋದರೂ ನನಗೇನು ಇಷ್ಟ ಆಗುತ್ತೋ ಅದೇ ಮಾಡೋದು ನಾನು. ಅದು ಓಕೆ, ಯಾರನ್ನ ಮೆಚ್ಚಬೇಕು ಅಂತಲ್ಲ. ನಾನು ಡ್ಯಾನ್ಸ್ ಮಾಡಬೇಕಾ, ನಾನು ಡ್ಯಾನ್ಸ್ ಮಾಡ್ತೀನಿ. ಹಾಡಬೇಕಾ, ಹಾಡ್ತೀನಿ. ದಟ್ ಈಸ್ ವಾಟ್ ಶಿವಣ್ಣ. ನನಗೆ ಅಲ್ಲಿ ಆಡಬಾರ್ದು, ಇಲ್ಲಿ ಆಡಬಾರ್ದಲ್ಲ. ಎಲ್ಲಿ ಬೇಕಾದ್ರೂ ರೋಡ್ಲೂ ಆಡ್ತೀನಿ, ಸ್ಟೇಜ್ಲೂ ಆಡ್ತೀನಿ, ಅಮೇರಿಕಾಲೂ ಆಡ್ತೀನಿ, ಗಾಜನೂರ್ಲೂ ಆಡ್ತೀನಿ. ಸೊ ಯಾವ ಜಾಗ ಅನ್ನೋದು ಮುಖ್ಯ ಅಲ್ಲ, ಯಾರು ಮುಂದೆ ಆಡ್ತೀವಿ ಅನ್ನೋದು ಮುಖ್ಯ. ಯಾಕಂದರೆ ಅಭಿಮಾನಿ ಬಯಸಿದಾಗ ಯಾರನ್ನ ಎಂಟರ್ಟೈನ್ ಮಾಡ್ತಾನೋ ಅವನೇ ರಿಯಲ್ ಹೀರೋ. ಸೊ ಭಾಳ ಖುಷಿಯಾಗುತ್ತೆ. ಇವತ್ತು ಗೀತಾ ಪಿಕ್ಚರ್ಸ್ನಲ್ಲಿ 2ನೇ ಸಿನಿಮಾ. ವೇದ ಆದಮೇಲೆ ಇದು ಬರ್ತಾ ಇರೋದು ಭಾರತಿ ರಣಕಲ್ ಬರ್ತಾ ಇದೆ 2ನೇ ಸಿನಿಮಾ. ನೀವು ಮೆಚ್ಚಿದಂಥ ಪಾತ್ರ ಇದು. ನರ್ತನ್ ಅವರು ಅದು ಸೃಷ್ಟಿ ಮಾಡಿರೋ ಭಾರತಿ ರಣಕಲ್ ಪಾತ್ರ. ನಾನು ಮುರಳಿ ಎಲ್ಲ ಸೇರಿ ಮಾಡಿದ ಸಿನಿಮಾ ಇದು, ಮಫ್ತಿ ಅಂತ. ಅದರಲ್ಲಿ ಬಂದಂಥ ಒಂದು ಪಾತ್ರನೇ ಭಾರತಿ ರಣಕಲ್. ಮಾಡಬೇಕಾದ್ರೆ ಒಂದು ಸ್ವಲ್ಪ ಫಸ್ಟು ಇದು ಮಾಡಬೇಕಾ ಬೇಡವಾ ಅಂತ ಒಂದು ಕ್ವಶನ್ ಮಾರ್ಕ್ ರೈಸ್ ಆಯಿತು. ಬಟ್ ನನಗೆ ಹೇಳಿದ್ದೆ ಒಂದು ಸತಿ, ಗೀತನಿಗೆ ಒಂದು ಸತಿ ಅವಕಾಶ ಇದು ಬಿಟ್ಬಿಡು, ಇದು ಮಾಡೋಣ ಗೀತಾ ಅಂತ. ಬಟ್ ಮುರಳಿ ನಮ್ಮ ಅತ್ತೆ ಮಗ, ನಮ್ಮ ಮಾವನ ಮಗ, ಸೊ ಮಾಡಬೇಕು. ಯಾಕಂದರೆ ರಾಘು ಜೊತೆಲಿ ಮಾಡಿದ್ದೆ, ಅವ್ರ ಜೊತೆ ಮಾಡಬೇಕಂತ ಒಂದು ಆಸೆನೂ ಇತ್ತು. ಅವನಂತೂ ಮಾಡಲೇಬೇಕು ಮಾಮ ಅಂತ ಒಂದು ಆಟ ಆಡ್ದಿದ್ರು. ಬಟ್ ನನಗೆ ರೋಲ್ಗಿಂತ ಹೆಚ್ಚಾಗಿ ಚೆನ್ನಾಗಿ ಹೋಗ್ಬೇಕು ಸಿನಿಮಾ ಅನ್ನೋದು ಮುಖ್ಯ. ಯಾಕಂದರೆ ಒಂದೊಂದು ಸತಿ ಏನಾಗುತ್ತೆ, ಸ್ಟಾರ್ಸ್ ಮಾಡಿದಾಗ ಯಾಕೆ ಬರಲಿಲ್ಲ ಇಂಟರ್ವಲ್ವರೆಗೂ ಅಂತ ಒಂದು ಕ್ವಶನ್ ಮಾರ್ಕ್ ರೈಸ್ ಆಗುತ್ತೆ. ಬಟ್ ಅದನ್ನೂ ಮೀರಿ ನರ್ತನ್ ಮಾಡಿದ ಒಂದು ಮ್ಯಾಜಿಕ್ ಇರ್ಬೋದು, ಅದು ಭಾರತಿ ರಣಕಲ್ಲಿ ವರ್ಕೌಟ್ ಆಯಿತು. ಆ ಕ್ಯಾರೆಕ್ಟ್ರು ಮಫ್ತಿಲಿ ವರ್ಕೌಟ್ ಆಯಿತು. ಬಟ್ ಆದರೂ ಆ ಮೊದಲನೇ ಪಾರ್ಟ್ನ ಬರೋವರೆಗೂ ಆ ಮುರಳಿ ಏನು ಕ್ಯಾರಿ ಮಾಡಿದ್ದು ರಣ ಕ್ಯಾರೆಕ್ಟರು ಭಾಳ ಅದ್ಭುತವಾಗಿ ಕ್ಯಾರಿ ಮಾಡಿದ್ದ ಮುರಳಿ. ಯಾಕಂದರೆ ಅಲ್ಲಿವರೆಗೂ ವೆಯ್ಟ್ ಮಾಡಿಸ್ಬೇಕಂದ್ರೆ ಹುಡುಗಾಟ ಅಲ್ಲ, ಸುಮ್ಮನೆ ಬಂದು ನೋಡ್ಬಿಡೋದಲ್ಲ ಪಿಕ್ಚರು. ಬಟ್ ಅಲ್ಲಿವರೆಗೂ ಅವ್ನು ವೆಯ್ಟ್ ಮಾಡಿಸ್ದ. ಸೊ ಅದರಲ್ಲಿ ಯಾವನೋ ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನ ಕೊಡಬೇಕಾದ ರೆಸ್ಪೆಕ್ಟ್, ಅದು ಅಷ್ಟೇ ಅದ್ಭುತವಾಗಿ ಮಾಡಿದ್ದು ಮುರಳಿನೂ. ಭಾಳ ಖುಷಿಯಾಯಿತು. ಅದಾದಮೇಲೆ ಇದು ನಮ್ಮ ಒಂದು ಪ್ರೊಡಕ್ಷನಲ್ಲಿ ಬರಬೇಕಂತ ಆಸೆ ಪಟ್ಟಾಗ ನರ್ತನ್ ಹೇಳಿದಾಗ ಸೇಮ್ ರವಿ ಬಸೂರ್, ನವೀನ್ ಕ್ಯಾಮ್ರಾಮನ್. ಫಸ್ಟು ನಾವು ಕಬೀರಲ್ಲಿ ಮಾಡಿದ್ದು. ಯಾರೋ ನಮ್ಮ ಬಾಬು ಅವ್ರು ಬಂದು ಕೇಳಿದಿತ್ತು, ಒಂದು ಕ್ಯಾಮ್ರಾಮ್ಯಾನ್ ಇದ್ದಾರೆ ಅಂತ. ನಾನು ಹೇಳಿದೆ ಫಸ್ಟ್ ಬುಕ್ ಮಾಡಿ ಅವ್ರನ್ನ, ಯಾಕಂದ್ರೆ ಅವ್ರ ವರ್ಕ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದರಲ್ಲಿ ಒಂದು ಪಾತ್ರವಾಗೇ ಮಾಡಿದ್ದಾರೆ ಯಾರು, ನರ್ತನ್ ಅವರು, ನವೀನ್ ಅವರು. ಆ್ಯಂಡ್ ರವಿ ಬಸೂರ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಆ್ಯಂಡ್ ಇದು ಇನ್ನೊಂದೇನೆಂದರೆ ಹೇಳಿದ್ರು, ಜನ್ಮದ ಜೋಡಿ ಡೇಟು 15ನೇ ತಾರೀಕು, ನರ್ತಕಿ ಥಿಯೇಟ್ರು. ಅದು ನರ್ತಕಿ ಥಿಯೇಟ್ರು, ಡೈರೆಕ್ಟ್ರು ನರ್ತನ್ನು. ಸೊ ನರ್ತಕಿ ಥಿಯೇಟ್ರು ನರ್ತನ್ನು. ಓಕೆ, ಜನ್ಮದ ಜೋಡಿ ನಾಗಭರಣ ನರ್ತಕಿ. ಸೊ 2 ಎಣ್ಣೆನ್ನು ಒಂದು ಸಿಂಬ. ಅದು ನಮ್ಮ ತಾಯಿ, ಪ್ರೊಡ್ಯೂಸರ್ ನಮ್ಮ ತಾಯಿ, ಇದ್ರಲ್ಲಿ ನನ್ನ ಹೆಂಡ್ತಿ. ಯಾಕಂದರೆ ಒಮ್ಮೊಮ್ಮೆ ತಾಯಿ ಎಲ್ಲ ಹೆಂಡ್ತಿನೂ ಒಂದೊಂದ್ಸತಿ ತಾಯಿ ಆಗ್ತಾರೆ. ಯಾಕೆ ನನ್ನ ಪಾಲಿಗೆ ಎಲ್ಲ ಆಗಿದ್ದಾರೆ ಅವರು. ಅಣ್ಣ ಕರ್ಕೊಂಬಂದ್ಬಿಡ್ತೀನಿ ಮ್ಯಾಮ್ನ.